ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅನ್ನೋ ಗಾದೆ ಎಲ್ಲರೂ ಕೇಳಿರ್ತೀರಾ. ಚಿಕ್ಕ ವಯಸ್ಸಲ್ಲೇ ನಾವು ನಮ್ಮ ಮಕ್ಕಳಿಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನ ಕಲಿಸದೇ ಇದ್ರೆ ಮುಂದೆ ಅವ್ರ ಜೀವನವನ್ನ ಸರಿಯಾಗಿ ರೂಪಿಸ್ಕೊಳ್ಳೋದು ಕೂಡ ಅವ್ರಿಗೆ ಕಷ್ಟ ಆಗುತ್ತೆ. ದೊಡ್ಡವರಾದ್ಮೇಲೆ ಅವ್ರಿಗೆ ಬುದ್ಧಿ ಹೇಳೋದು ತುಂಬಾ ಕಷ್ಟ. ಹಾಗಾಗಿ ಅವ್ರ ಚಿಕ್ಕ ವಯಸ್ಸಿದ್ದಾಗ್ಲೇನೆ ನಾವು ಇದನ್ನೆಲ್ಲ ಕಲಿಸ್ಬೇಕಾಗತ್ತೆ. ಇದಕ್ಕಾಗೇನೆ ನಾನ್ ಸ್ಟಾರ್ಟ್ ಮಾಡಿದ್ದೆ ರೆಸಿಡೆನ್ಷಿಯಲ್ ಸಮರ್ ಕ್ಯಾಂಪ್. ದಿನ ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಜಪ ಮಾಡಿ ಯೋಗಾಭ್ಯಾಸವನ್ನ ಶುರು ಮಾಡ್ತಾರೆ. ಇಲ್ಲಿ ಮಕ್ಕಳು ಹಲವಾರು ವಿಷಯಗಳನ್ನ ಕಲಿತಾರೆ. ಹೇಗೆ ಹಿರಿಯರಿಗೆ ಗೌರವ ಕೊಡಬೇಕು, ಜನರ ಜೊತೆ ಹೇಗೆ ಒಳ್ಳೆಯದಾಗಿ ನಡ್ಕೊಬೇಕು, ಆರೋಗ್ಯವಾಗಿ ಖುಷಿಯಾಗಿ ಹೇಗೆ ಬದುಕಬೇಕು, ನಮ್ಮ ಸುತ್ತಲಿನ ವಾತಾವರಣ ಶುದ್ಧವಾಗಿರ್ಲಿ ಅಂತ ಮಕ್ಕಳಿಗೆ ನಾವು ಅಗ್ನಿಹೋತ್ರವನ್ನ ಹೇಳ್ಕೊಡ್ತೀವಿ. ದೇವರಿಗೆ ಅರ್ಪಿಸಿ ಮಾಡೋ ಕೆಲಸ ಎಷ್ಟು ಸುಂದರವಾಗಿರುತ್ತೆ ಅನ್ನೋದನ್ನ ಅರಿತು ಈ ವಯಸ್ಸಲ್ಲೇ ಅವರು ಆಧ್ಯಾತ್ಮಿಕ ಜರ್ನಿಗೆ ಕಾಲಿಡ್ತಾ ಇದ್ದಾರೆ. ಆಟದ ಜೊತೆ ಪಾಠ, ನಮ್ಮ ಸಂಸ್ಕೃತಿಯನ್ನ ಬಿಡದೆ ಜೀವನದ ಪಾಠವನ್ನ ಇಲ್ಲಿಂದ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಮೇ 4ರಿಂದ ನಮ್ಮ ಮುಂದಿನ ಬ್ಯಾಚ್ ಸಮರ್ ಕ್ಯಾಂಪ್ ಶುರು ಆಗ್ತಾ ಇದೆ. ನಮ್ಮ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ಪೇರೆಂಟ್ಸ್ ಈ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ. ನಿಮ್ಮ ಮಕ್ಕಳನ್ನ ಇವಾಗಲೇ ರಿಜಿಸ್ಟರ್ ಮಾಡಿಸಿ ಎಲ್ಲ ಒಟ್ಟಿಗೆ ಸೇರಿ ಒಂದೊಳ್ಳೆ ಸಮಾಜವನ್ನು ಕಟ್ಟೋ ಪ್ರಯತ್ನ ಮಾಡೋಣ.